ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇನ್ನು ನನ್ನ ಮಗನ್ನ ಸ್ವಲ್ಪ ಯಾವಾಗಲೂ ಕುಣಿತಾ ಇರ್ತಾನೆ, ಆಟ ಆಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕುತ್ಕೊಂಡು ಏನಾರ ಮಾಡಲಿ ಅಂದ್ಬಿಟ್ಟು ಇದಕ್ಕೆ ಕೊಟ್ಟಿದ್ದೀನಿ. ನೀರೊಳಗಡಿಕೆ ಮಾಮೂಲಿ ರಬ್ಬರ್ ಹಾಕ್ಕೊಂಡು ಆ ರಬ್ಬರ್ನ ಅದ್ರೊಳಗಡೆಗೆ ಸಿಕ್ಸು ಅಂತ ಹೇಳ್ಬಿಟ್ಟು ಆವಾಗಾದರೂ ಕೈನ ಆ ಕಡೆ ಈ ಕಡೆ ಹಿಂಗೆ ಕ್ರಾಸ್ ಮಾಡೋದು ಇದೆಲ್ಲ ಮಾಡಲಿ ಅಂತ ಹೇಳ್ಬಿಟ್ಟು. ಇನ್ನೊಂದೇನೆಂದರೆ ಬಾಯಿ ಒಳಗೆ ಕಡೆಗೆ ಕೈ ಹಾಕೊಂಡು ಉಗುರು ಕಚ್ಚುತ್ತಾನಲ್ಲ, ಅದು ಕಚ್ಚಿ ಆ ಬೆಳ್ಳನ್ನೇ ಹಿಂಗೆ ಕಿತ್ತಾಕೋದು. ಅದು ಒಂಥರ ಇನ್ಫೆಕ್ಷನ್ ಥರ ಆಗೈತೆ. ಬಾಡಿ ಏನು ತಡೆಯಲ್ಲ. ಏನು ಮಾಡೋದು? ಅಪ್ಪ ಅಮ್ಮ ಹೇಗಿರ್ತಾರೋ ಮಕ್ಕಳು ಕೂಡ ಹಂಗೆ ಇರ್ತಾರೆ. ಇನ್ನು ಹೋಮ್ವರ್ಕ್ ಕೊಟ್ಟಿದ್ರು ಅಂತ ಬರ್ಸ್ತಾಯಿದ್ರು. ಇನ್ನು ನಾನೊಂದು ಸ್ವಲ್ಪ ಬಟ್ಟೆ ಇದ್ದ ಒಗ್ದಾಕ್ಬಿಟ್ಟು ಹಂಗೇ ಇನ್ನು ಹೋಮ್ವರ್ಕ್ ಬರೀತಿದ್ದವನು ನಾನು ಅಂಗಡಿಗೆ ಹಾಲು ತರೋಣ ಅಂತ ಹೋಗೋಣ ಅಂತ ತಗೋತಿದ್ದವನು ಅಲ್ಲಿಗೆ ಎದ್ದುಬಿಟ್ಟ. ಇನ್ನು ಹೋದ್ಮೇಲೆ ನಾನು ಬಂದಾಗಲೇ ಅವರು ಇದು ಮಾಡೋದು, ಅದು ತಗೊಡು ಅಂತಾರೆ. ಅವ್ರ ಅಪ್ಪ ಬಂದಾಗ ಸುಮ್ಮನೆ ಇರ್ತಾರೆ. ಬರೀತಿದ್ದವನು ಅಷ್ಟೇ, ಕೂತಿದ್ದವನು ನಾನು ಅಂಗಡಿಗೆ ಹೋಯ್ತವನೇ ಡೇಟ್ಗೆ ಓಡಿ ಬಂದ. ಇನ್ನೇನು ಮಾಡೋದು, ಮಕ್ಕಳು ಇವಾಗ ಕೇಳ್ತವೆ, ಆಮೇಲೆ ಬುದ್ಧಿ ಬಂದಮೇಲೆ ಏನು ಮಾಡ್ತಾವೆ ಅಂತ ತಗೊಡ್ತೀನಿ. ಒಬ್ಬೊಬ್ಬರು ಇವತ್ತು ಕಲ್ತಿದ್ದೆ ಮುಂದಕ್ಕೂ ಕಲಿಯೋದು ಅಂತ ಹೇಳ್ತಾರೆ. ಆ ಕ್ಷಣದಲ್ಲಿ ತಾಯಿ ಮನಸ್ಸು ತಗೊಳ್ದೆ ಹೋದ್ರು ಅಯ್ಯೋ ಕೇಳಿದ್ನು ತಗೊಳಕ್ಕಾಗಲಿಲ್ವಲ್ಲ ಅಂತ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಹಂಗಾಗಿ ತಗೊಟ್ಬಿಡ್ತೀನಿ. ಅಂಥ ಗಟ್ಟಿ ಮನಸ್ಸು ಮಾಡ್ಕೋಬೇಕು ಅಂತ ಅನ್ಕೋತೀನಿ. ಅಂಥ ಗಟ್ಟಿ ಮನಸ್ಸು ಇವಾಗ ಮಾಡ್ಕೊಳಕ್ಕಾಗಲ್ಲ. ನಮ್ಮದು ಹುಟ್ಟಾಗಿಂದ ಹೇಗಿರುತ್ತೋ ಮನಸ್ಸು, ಮತ್ತು ಇದನ್ನು ಮನಸ್ಸು ಗಟ್ಟಿ ಮಾಡ್ಕೋಬೋದು ಬೇರೆ ವಿಷಯದಲ್ಲಿ, ಆದರೆ ಮಕ್ಕಳ ವಿಷಯದಲ್ಲಿ ಅದು ಆಗಲ್ಲ. ಒಂದು ಕ್ಷಣಕ್ಕೆ ಆಗ್ಬೋದು, ಒಂದಿನ 2 ದಿನ ಆಗ್ಬೋದೇನೋ, ಇನ್ನು 3ನೇ ದಿನ ಮಾಮೂಲಿ. ಅದು ಪ್ರೀತಿ ಕರುಣೆ ಅಂತಾರಲ್ಲ, ಕರುಳೋ ಬಳ್ಳಿ ಅಂತಾರಲ್ಲ, ಅದು ಬಿಡಲ್ಲ. ನಾವು ಬೆಳೀತಾ ಇರೋ ರೀತಿ ಇದೇನೆ. ಇದನ್ನೇ ನಾವು ಒಪ್ಕೊಂಡ್ರೆ ಸಾಕು, ನಾವು ನಮ್ಮ ಮಕ್ಕಳು ಅಂದ್ಕೊಂಡು ಅಷ್ಟೇ. ಇನ್ನು ಮಕ್ಕಳು ಅವರು ಹಂಗಿರ್ತಾರೆ. ಇನ್ನು ನಮ್ಮನ್ನೇ ಬಿಡಲ್ಲ. ನಾವು ದೊಡ್ಡವ್ರಾಗ ನಾವು ಇಷ್ಟು ದಿನ ಆಯಿತು ಬೆಂಗಳೂರಿಗೆ ಬಂದು ಹಿಂಗೆ ಇದ್ದೀರಲ್ಲ ಅಂತಾರೆ. ಏನು ಮಾಡೋದು, ನಾವು ಇರೋದೇ ಹಿಂಗೆ, ಯಾವ ದಪ್ಪನೂ ಆಗಲ್ಲ, ಏನೂ ಇಲ್ಲ. ಬೆಳ್ಕ ಬಂದಿರೋದೇ ಈ ಥರ. ಅದು ಇವಾಗ ಬದಲಾಗೋ ಅಂದರೆ ಬದಲಾಗೋಕ್ಕೂ ಆಗಲ್ಲ. ಇರೋದು ನಮ್ಗೆ ಅನ್ಸೋದೇ ಹೇಳ್ಬಿಡೋದು. ಆಮೇಲೆ ಹಿಂಗೆ ಅಂದರೆ ನಾನು ಹಿಂಗಿದ್ದೀನಿ, ಅವಾಗಿಂದು ಇದೇ ರೀತಿಯೇ, ಒಂದು ಸ್ವಲ್ಪನೂ ಚೇಂಜ್ ಆಗಲೇ ಇಲ್ಲ. ಹಂಗಾಗಿ ಇಲ್ಲಿ ನನ್ನನ್ನು ನೋಡಿದವರು ಹಂಗಂತ ಹೇಳ್ತಾರೆ, ಬೆಂಗಳೂರಿಗೆ ಬಂದರೂ ಅವಾಗ ಹೆಂಗಿದ್ದೋ ಈಗಲೂ ಹಂಗೆ ಇದೆಯಲ್ಲ ಅಂತ. ಫಸ್ಟ್ ಫ್ರೀಯಾಗಿರ್ಬೋದೇನೋ, ಆಮೇಲೆ ಇನ್ನೂ ಬ್ಯುಸಿನೇ ಆಗೋಯ್ತೀವಿ. ಇನ್ನು ಅಡುಗೆ ಮಾಡೋದು, ಮಕ್ಕಳು ಅವು ಇವು ಅಂದ್ಕೊಂಡು. ಇನ್ನು ಆವಾಗ ಫ್ರೀಯಾಗಿದ್ದಾಗಲೂ ಅಷ್ಟೇ. ನಾವು ಈ ಥರ ಇರಬೇಕು ಅಂತಂದರೆ ಅದು ಕಷ್ಟನೇ ಇರಲಿ ಸುಖ ಫ್ರೀಯಾಗೆ ಹೆಂಗೆ ಇರಲಿ, ಅದು ನಾವು ಹಂಗೇ ಇರೋದು. ಇನ್ನು ಅದು ಚೇಂಜ್ ಮಾಡ್ಕೊಬಿಡ್ತೀವಿ, ಚೇಂಜ್ ಮಾಡ್ಕೊಳ್ತೀವಿ ಅಂದರೆ ಅದಾಗಲ್ಲ. ನಮ್ಮದು ಬರ್ತು ಹೆಂಗೆ ಬಂದೈತೋ ಅದು ಕಂಟಿನ್ಯೂ ಆಯ್ತಾ ಇರುತ್ತೆ. ಮಧ್ಯದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಇನ್ನು ನನ್ನ ಮಗ ಬಲೂನ್ಗೆ ನೀರು ತುಂಬಿಕೊಂಡು ಆಟಾಡ್ತಾಯಿದ್ದ. ಹಂಗೆ 2-3 ಬಲೂನ್ ಹೊಡೆದಾಕ್ತಾ. ಇನ್ನು ರೀಲ್ ಪಟಾಕಿ ನೋಡಿದ್ದೀರಲ್ಲ, ಅದು ಗನ್ನೆಲ್ಲೂ ಹೊಡಿಬೋದು, ಒಂದು ಕಡೆ ಕಲ್ಲಲ್ಲಿ ಕುಟ್ತಾರಲ್ಲ ಅದರಲ್ಲೂ ಹೊಡಿಬೋದು. ಸುರ್ಸುರು ಬತ್ತಿ ಇವೆಲ್ಲ ನಮ್ಮೂರಲ್ಲೆಲ್ಲ ದೀಪಾವಳಿಗೆ ಹೊಡಿಬೇಕು ಅಂತ. ಈ ಬೆಂಗಳೂರಲ್ಲಿ ಬಂದಮೇಲೆ ಯಾವುದು ಸಿಗಲ್ಲ ಅಂತೇನು ಹೇಳಂಗೆ ಇಲ್ವಲ್ಲ, ಎಲ್ಲ ಸಿಗುತ್ತೆ. ಅವ್ರಿಗೆ ಯಾವಾಗ ಅನಿಸುತ್ತೆ ಅವಾಗ ತಗೊಂಡು ಹೊಡಿತಾ ಇರೋದೇನೆ. ಆದರೂ ಈಗ ಈ ಹಬ್ಬಕ್ಕೆ ಇದಿದೆ ಅಂತ ನನ್ನ ಮಗ ಒಂದು ಸ್ವಲ್ಪ ತಿಳ್ಕೊತಾನೆ. ಈ ಹಬ್ಬಕ್ಕೆ ಇದೇ ಅಡುಗೆ ಮಾಡೋದು ಅಷ್ಟೇ. ಈ ಹಬ್ಬಕ್ಕೆ ಇಂಥದ್ದೇ ಅಡುಗೆ ಮಾಡ್ತಾರೆ. ಆಮೇಲೆ ಇನ್ನೂರು ಕಡೆ ಎಲ್ಲ ಇದು ಮಾಡ್ತಾರಲ್ಲ, ಮರಿ ಕಡಿಯೋದೆಲ್ಲ, ಅದೆಲ್ಲ ಗೊತ್ತಾಗುತ್ತೆ ಸ್ವಲ್ಪ ದೊಡ್ಡವನಿಗೆ. ಹೇಳ್ತಾ ಇರ್ತಾನೆ. ಇನ್ನು ಬೆಳ್ಳುಳ್ಳಿ ಬಜ್ಜಿ ಮಾಡ್ತಾಯಿರೋದು. ಬೆಳ್ಳುಳ್ಳಿ ಬಜ್ಜಿ ಮಾಮೂಲಿ ಬಾಣ್ತಿದ್ದೀರಿಗೆಲ್ಲ ಕೊಡ್ತಾರೆ. ಅದೇನಿಲ್ಲ, ಸಿಂಪಲ್ಲಾಗಿ ಕೊಬ್ಬರಿ ತುರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1-2 ಈರುಳ್ಳಿ, ಈರುಳ್ಳಿ ಅಂತಾರೆ ಅದು, ಮತ್ತು ಸ್ವಲ್ಪ ಹುರ್ಗಡ್ಲೆ ಹಾಕೊಂಡಿದ್ದೀನಿ ನಾನು ಲೈಟಾಗಿ. ಇನ್ನು ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ, ಶುಂಠಿ ಒಂಚೂರು ಹಾಕ್ಕೊಳ್ಳಿ ಅಷ್ಟೇ. ಅಷ್ಟು ರುಬ್ಬಿಟ್ಕೊಂಡು ಇನ್ನು ಒಗ್ಗರಣೆಗೆ ಮಾಮೂಲಿ ಕರಿಬೇವು, ಮೆಣಸಿನ್ಕಾಯಿ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಜಜ್ಕೊಂಡಿರೋದು. ಇನ್ನು ರುಬ್ಬಕ್ಕೇ ಬೇಕಾದ್ರೆ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲ ಇದಕ್ಕೆ ಹಾಕ್ಕೊಳ್ಳಿ, ಒಗ್ಗರಣೆ ಮಾಡೋಕ್ಕೆ ಹಾಕ್ತೀವಲ್ಲ ಆವಾಗಾರು ಹಾಕ್ಕೊಳ್ಳಿ. ಇನ್ನು ಅಷ್ಟನ್ನು ಒಗ್ಗರಣೆಗೆ ಹಾಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಬಿಟ್ರೆ
ಬೆಳ್ಳುಳ್ಳಿ ಬಜ್ಜಿ ರೆಡಿ ಆಗುತ್ತೆ. ಊಟ ಎಲ್ಲ ಮುಗಿಸಾದ್ಮೇಲೆ ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೀನಿ. ಎಷ್ಟು ಸಲ ಮನೆ ಕಸ ಗುಡಿಸಿದ್ರೂ ಅಂಟುತ್ತಾ ಇರ್ತಾರೆ. ಅದು ಇನ್ನೊಂದೇನೆಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಇದ್ದಾಗ ಅದು ನೋಡ್ಕೊಳ್ಳುತ್ತೆ ಅಂತ ಸುಮ್ಮನಾಗ್ಬೋದು. ನಮ್ಮವೆರಡು ಅಷ್ಟು ಮೆಚುರಿಟಿ ಅಷ್ಟು ಮೈಂಡ್ ಇನ್ನೂ ಬಂದಿಲ್ಲ. ಹಂಗಾಗಿ ಅವರು ಅವನೇನು ಹಿಡ್ದಿರ್ತಾನೋ ಅದೇ ಬೇಕು ಅಂತ ಇಷ್ಟಪಡ್ತಾನೆ. ಒಂದು ಸಲ ಅವ್ರ ಪ್ರೀತಿ ತೋರೋದು ನೋಡಿದ್ರೆ ಕಿತ್ತಾಡೋದೆಲ್ಲ ಮರ್ತೋಗೇ ಬಿಡುತ್ತೆ. ಅಷ್ಟು ಇದು ಮಾಡ್ತಾನೆ. ಅಣ್ಣ ತಮ್ಮದಿರು ಅಕ್ಕ ತಂಗಿರು ಮಕ್ಕಳಲ್ಲಿ ಹಿಂಗಿದ್ರೇ ಚೆಂದ ಅಂತ ನನಗೆ ಇವಾಗ ಅನಿಸುತ್ತೆ. ನಾನು ಅಯ್ಯೋ ಒಂದು ಹೆಣ್ಣಿದ್ರೆ ಚೆನ್ನಾಗಿರ್ತದೆ, ಒಂದು ಗಂಡು ಒಂದು ಹೆಣ್ಣು ಅಂತ ಹಂಗೆ ಅನ್ಕೊತಾ ಇದ್ದೆ. ಅಂದ್ಕೊಂಡು ಇಷ್ಟು ದಿನವೂ ಇದ್ದೀನಿ ಒಂದು ಹೆಣ್ಣು ಆಗಬೇಕಿತ್ತು ಅಂತ. ಆದರೆ ಏನು ಇವಾಗ ಅವ್ರು ಆಡೋದು ನೋಡಿದ್ರೆ ಅವ್ರ ಬಾಂಧವ್ಯ ಇರುತ್ತಲ್ಲ, ಅದು ನೋಡಿದ್ರೆ ಅಣ್ಣ ತಮ್ಮದಿರೇ ಸರಿ, ಅಕ್ಕ ತಂಗಿರು ಆ ಥರನೇ ಇದ್ದರೆ ಸರಿ ಅಂತ ಅನಿಸುತ್ತೆ. ಇನ್ನು ನನ್ನ ಮಗ ಮನಗಿದ್ದೆದ್ದೋನು ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಟ್ಟು ಕುಡಿಸ್ಕೊಂಡು ಇನ್ನು ಮೇಲ್ಗಡೆ ಟೆರೆಸ್ಗೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಇನ್ನು ದೊಡ್ಡವನು ಇವಾಗ ಮಲ್ಕೊಂಡ, ಇವನು ಎದ್ದ ಅವ್ನು ಮಲ್ಕೊಂಡ. ಇನ್ನು ಮಳ್ಳೇಲೆಲ್ಲ ಆಟ ಆಡ್ತವ್ರೆ. ಇನ್ನು ವಿಜಯನು ಬಂದ, ಅವನ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು. ಇನ್ನು ಮೋಡ ಮಳೆ ಬರೋ ಥರನೇ ಆಗೈತೆ. ಇವಾಗ ನಿನ್ನೆ ಮೊನ್ನೆಯಿಂದನೂ ಮಳೆ ಬರ್ತಾನೆ ಐತೆ. ಇನ್ನು ಟೊಮೆಟೊ ಮಾರ್ಕೆಟ್ ಬರ್ತಾಯಿದ್ರು ಅಂತ ಅವ್ರ ಹತ್ರ ಒಂದು ಸ್ವಲ್ಪ ಟೊಮೆಟೊ ತಗೊಂಡು, ಟೊಮೆಟೊ ನೋಡಿ ಏನು ಕಲ್ಲರಾಗೈತೆ ಅಂದರೆ ಹುಳಿ ಟೊಮೆಟೊ ಇದು. ಇನ್ನು ಆ ಟೊಮೆಟೊ ಮಳೆನೂ ಬರ್ತಿತ್ತು, ತಡೀರಿ ಕಡಲೆಪುರಿ ಇತ್ತಂತ ಸ್ವಲ್ಪ ಚುರುಮುರಿ ಮಾಡೋಣ ಅಂತ ಹೇಳ್ಬಿಟ್ಟು ಹಚ್ಕೋತಾ ಇದ್ದೀನಿ. ಇನ್ನೇನು ಮಕ್ಕಳಿರೋ ಮನೇಲಿ ಏನಾದ್ರು ಮಾಡಬೇಕು. ಮಕ್ಕಳೇ ತಿನ್ನಲ್ಲ, ದೊಡ್ಡವರು ತಿಂತೀವಿ. ಮನೇಲಿ ಏನು ತಿಂದೆ ಹೋದರೆ ಹೊರ್ಗಡೆ ತಿನ್ನಬೇಕು ಅಂತ ಅನಿಸುತ್ತೆ. ನ್ಯಾಚುರಲ್ಲಾಗಿರೋ ತಿಂಡಿನೇ ತಿನ್ನಿ ಅಂತಾರೆ. ಇದು ಇನ್ನೇನು ಮಾಡೋಕ್ಕೆ, ಬಾಯಿ ರುಚಿಗೆ ತಿನ್ನಲೇಬೇಕು ಅದು ಇದು ಎಲ್ಲನೂ. ಕ್ಯಾರೆಟ್ ಸ್ವಲ್ಪ ತುರ್ಕೊಂಡು, ಏನಿಲ್ಲ ಚುರುಮುರಿಗೂ ಮಾಮೂಲಿ ನೀವೆಲ್ಲ ಹಾಕೊರಿತೀನಿ. ಒಂದು ಸ್ವಲ್ಪ ಎಣ್ಣೆ, ಮೆಣಸಿನ್ಕಾಯಿ ಪುಡಿ, ಉಪ್ಪಿನ ಪುಡಿ, ಈರುಳ್ಳಿ, ಕ್ಯಾರೆಟ್ ತುರಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಬಿಟ್ಕೊಂಡ್ರೆ ಚುರುಮುರಿ ರೆಡಿ ಆಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಹೋದ ವಿಡಿಯೋದಲ್ಲಿ ಸುಮಾರು ಜನ ನೋಡೋವ್ರೆ. ಅದು ಸುಮ್ಮನೆ ನನಗೆ ಅನ್ಸಿದ ಮಾತನ್ನ ಹೇಳಿದ್ದದ್ದು ಅಷ್ಟು ವ್ಯೂಸ್ ಹೋಗೈತೆ ನೋಡಿ. ಅದಕ್ಕೇ ಈಗ ಎಲ್ಲದಕ್ಕೂ ಮಾಮೂಲಿ ಮಾಡ್ತಾ ಇರೋರ್ಗೇನು ಇದಿಲ್ಲ, ಕಷ್ಟಪಟ್ಟು ಮಾಡ್ತಾ ಇರೋರು ಹಂಗೆ ಅಂತ. ಸುಲಭದಲ್ಲಿ ಮಾಡೋರ್ಗೂ ಕಾಲ ಐತೆ ಅನ್ನೋದಕ್ಕೆ ಇದೇ ನನಗನ್ಸಿದ್ದು. ನಿಮಗೆ ಆಗೋ ಗೊತ್ತಿಲ್ಲ, ಎಲ್ಲರಿಗೂ ಅನುಭವ ಆಗಿರುತ್ತೆ ಈ ಥರ. ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಅಂತ ಇದ್ದಾನೆ ನನ್ನ ಮಗ.